Good morning, students. Today we will discuss problem number 10. Just go through that problem. A pharma company gives the following standard and actual data of its product number 1456. You are required to calculate material variance. Particulars, standard data, actual data are given in a table. Okay, so in this table we can observe that the pharma company is using three types of material, that is A and B, and problem includes total standard mix, standard loss and standard output. Same way, total actual mix, actual loss and actual output. So actual output is 760 kg. Okay, so you are required to calculate a material variance. So whenever problem includes information regarding the output, you should be more careful, because you are calculating material cost variance for a actual output. Okay, so in this problem you can observe that it includes standard total cost and actual total cost. You cannot able to take this value directly to a formula to calculating a material cost variance. Okay, so to calculate material cost variance, you need to calculate standard cost for actual output. Okay, so in this problem 12,600 is a standard cost for output of 720 kg, but we need to calculate a standard cost for output of 760 kg. Okay, see ಈ ಪ್ರಾಬ್ಲಮಲ್ಲಿ ಒಂದು ಫಾರ್ಮಾ ಕಂಪನಿಯ ಡೀಟೇಲ್ಸನ್ನು ಕೊಟ್ಟಿದ್ದಾರೆ. ಸೊ ಸ್ಟ್ಯಾಂಡರ್ಡ್ ಡಾಟಾ ಕೊಟ್ಟಿದ್ದಾರೆ, ಆ್ಯಕ್ಚುಯಲ್ ಡಾಟಾ ಕೊಟ್ಟಿದ್ದಾರೆ. ಸೊ ಇಲ್ಲಿ ಟೂ ಟೈಪ್ಸ್ ಆಫ್ ಮೆಟೀರಿಯಲ್ಸನ್ನು ಆ ಫಾರ್ಮಾ ಕಂಪನಿ ಯೂಸ್ ಮಾಡ್ತಾ ಇದೆ. ಯಾವುದು ಮೆಟೀರಿಯಲ್ ಎ ಮತ್ತು ಮೆಟೀರಿಯಲ್ ಬಿ. ಸೊ ಹಾಗೆ ಇಲ್ಲಿ ಟೋಟಲ್ ಸ್ಟ್ಯಾಂಡರ್ಡ್ ಮಿಕ್ಸ್, ಸ್ಟ್ಯಾಂಡರ್ಡ್ ಲಾಸ್, ಸ್ಟ್ಯಾಂಡರ್ಡ್ ಔಟ್ಪುಟ್, ಟೋಟಲ್ ಆ್ಯಕ್ಚುಯಲ್ ಮಿಕ್ಸ್, ಆ್ಯಕ್ಚುಯಲ್ ಲಾಸ್, ಆ್ಯಕ್ಚುಯಲ್ ಔಟ್ಪುಟ್ ಬಗ್ಗೆ ಕೂಡ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಸೊ ಯಾವಾಗ ಔಟ್ಪುಟ್ ಬಗ್ಗೆ ಇನ್ಫಾರ್ಮೇಷನ್ ಇರುತ್ತೆ ಪ್ರಾಬ್ಲಮಲ್ಲಿ, ನೀವು ತುಂಬ ಕೇರ್ಫುಲ್ ಆಗಿರಬೇಕಾಗತ್ತೆ. ಯಾಕಂತ ಹೇಳಿದ್ರೆ ನಾವು ಇಲ್ಲಿ ಮೆಟೀರಿಯಲ್ ಕಾಸ್ಟ್ ವೇರಿಯನ್ಸ್ ಕ್ಯಾಲ್ಕುಲೇಟ್ ಮಾಡುವಾಗ ನಾವು ಸ್ಟ್ಯಾಂಡರ್ಡ್ ಕಾಸ್ಟನ್ನು ಆ್ಯಕ್ಚುಯಲ್ ಔಟ್ಪುಟ್ ಮೇಲೇ ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, ಔಟ್ಪುಟ್ ಬಗ್ಗೆ ಇನ್ಫಾರ್ಮೇಷನ್ ಕೊಡಲಿಲ್ಲ ಆದರೆ ಓಕೆ, ನೀವೇನು ಮಾಡ್ಬೋದು, ಡೈರೆಕ್ಟಾಗಿ ಏನು ಕೊಟ್ಟಿದ್ದಾರೆ ವ್ಯಾಲ್ಯೂ ಅದನ್ನೇ ಕನ್ಸಿಡರ್ ಮಾಡಿಕೊಂಡು ಫಾರ್ಮುಲಾಕ್ಕೆ ಅಪ್ಲೈ ಮಾಡ್ತಾ ಹೋಗ್ಬೋದು. ಫಾರ್ ಎಕ್ಸಾಂಪಲ್, ಇವಾಗ ಇಲ್ಲಿ ಈ ಪ್ರಾಬ್ಲಮಲ್ಲಿ ಓಕೆ, ಇದು ಟೋಟಲ್ ಲಾಸ್, ಔಟ್ಪುಟ್ ಬಗ್ಗೆ ಇನ್ಫಾರ್ಮೇಷನ್ ಇಲ್ಲ. ಸೊ ಬರೀ ಇಷ್ಟು ಮಾತ್ರ ಕೊಟ್ಟಿದ್ದಾರೆ. ಸೊ ಇದು ಏನು ವ್ಯಾಲ್ಯೂಸ್ ಕೊಟ್ಟಿದ್ದಾರೆ ಇದನ್ನು ಡೈರೆಕ್ಟಾಗಿ ನೀವೇನು ಮಾಡ್ಬೋದು, ವೇರಿಯಸ್ ಫಾರ್ಮುಲಾಸ್ ಇದೆ, ಮೆಟೀರಿಯಲ್ ಕಾಸ್ಟ್ ವೇರಿಯನ್ಸ್ ಅಥವಾ ಮೆಟೀರಿಯಲ್ ಪ್ರೈಸ್ ವೇರಿಯನ್ಸು ಅಥವಾ ಮೆಟೀರಿಯಲ್ ಯೂಸೇಜ್ ವೇರಿಯನ್ಸಿಗೆ ಅದಕ್ಕೆ ಅಪ್ಲೈ ಮಾಡಿಕೊಂಡು ವ್ಯಾಲ್ಯೂವನ್ನು ಕ್ಯಾಲ್ಕುಲೇಟ್ ಮಾಡ್ಬೋದು. ಬಟ್ ಯಾವಾಗ ಪ್ರಾಬ್ಲಮಲ್ಲಿ ಔಟ್ಪುಟ್ ಬಗ್ಗೆ ಇನ್ಫಾರ್ಮೇಷನ್ಸ್ ಇರುತ್ತೆ, ಲಾಸ್ ಬಗ್ಗೆ ಇನ್ಫಾರ್ಮೇಷನ್ ಇರುತ್ತೆ, ಆವಾಗ ತುಂಬ ಕೇರ್ಫುಲ್ ಆಗಿರಬೇಕಾಗತ್ತೆ. ಓಕೆ, ಸೊ ಇನ್ ದಿಸ್ ಪ್ರಾಬ್ಲಮ್, ಸೊ ಆ್ಯಕ್ಚುಯಲ್ ಔಟ್ಪುಟ್ ಆ್ಯಂಡ್ ಸ್ಟ್ಯಾಂಡರ್ಡ್ ಔಟ್ಪುಟ್ ಆರ್ ಡಿಫ್ರೆಂಟ್, ರೈಟ್? ಸೊ when you are calculating a material cost variance, formula will be ಏನಾಗುತ್ತೆ, ಸ್ಟ್ಯಾಂಡರ್ಡ್ ಕಾಸ್ಟ್
ಫಾರ್ ಆ್ಯಕ್ಚುವಲ್ ಔಟ್ಪುಟ್ ಮೈನಸ್ ಆ್ಯಕ್ಚುವಲ್ ಕಾಸ್ಟ್. ಸೊ ನೋಡೋಣ ಅದು ಯಾವ ಥರ ಕ್ಯಾಲ್ಕುಲೇಷನ್ ಮಾಡೋದು ಅಂತ ಹೇಳ್ಕೊಂಡು. ಪ್ರಾಬ್ಲಮ್ ಅರ್ಥ ಆಯ್ತಲ್ವಾ? ಓಕೆ, ಸೊ ನೆಕ್ಸ್ಟ್ ಸಿ. ಸೊ ಮೆಟೀರಿಯಲ್ ಕಾಸ್ಟ್ ವೇರಿಯನ್ಸ್ ಫಾರ್ಮುಲಾ ಏನು? ಸ್ಟ್ಯಾಂಡರ್ಡ್ ಕಾಸ್ಟ್ ಫಾರ್ ಆ್ಯಕ್ಚುವಲ್ ಔಟ್ಪುಟ್ ಮೈನಸ್ ಆ್ಯಕ್ಚುವಲ್ ಕಾಸ್ಟ್. ಸೊ ನಾನು ಆವಾಗಲೇ ಹೇಳಿದ್ದೀನಿ, ಸೊ ಏನು ಮಾಡಲಿಕ್ಕಾಗಲ್ಲ, ಡೈರೆಕ್ಟಾಗಿ ನಿಮಗೇನು ಸ್ಟ್ಯಾಂಡರ್ಡ್ ಕಾಸ್ಟ್ನ ಟೋಟಲ್ ಏನಿದೆ ಅಥವಾ ಆ್ಯಕ್ಚುವಲ್ ಕಾಸ್ಟ್ ಏನಿದೆ, ಸೊ ಅದನ್ನು ನೀವು ಇಲ್ಲಿ ಏನು ಡೈರೆಕ್ಟಾಗಿ ಕನ್ಸಿಡರ್ ಮಾಡಲಿಕ್ಕಾಗಲ್ಲ. ಓಕೆ, ಆ್ಯಕ್ಚುವಲ್ ಕಾಸ್ಟ್ ವ್ಯಾಲ್ಯೂವನ್ನು ಕನ್ಸಿಡರ್ ಮಾಡ್ಬೋದು. ಸೊ 12,500, ಸೊ ಏನು ಚೇಂಜ್ ಆಗೋಲ್ಲ. ಸೊ 760 ಔಟ್ಪುಟ್ಟಿಗೆ ಕೊಟ್ಟಿರುವಂಥದ್ದು ಅದು. ಬಟ್ ಸ್ಟ್ಯಾಂಡರ್ಡ್ ಕಾಸ್ಟ್ ಯು ಕಾಂಟ್ ಏಬಲ್ ಟು ಕನ್ಸಿಡರ್ 12,600 directly because 12,600 cost incurred for the output of 720 kg. 720 kgಯನ್ನು ಪ್ರೊಡ್ಯೂಸ್ ಮಾಡಲಿಕ್ಕೆ ಎಷ್ಟಾಗಿದ್ದು ಕಾಸ್ಟು? 12,600. ಬಟ್ ನಮಗೆ ಪ್ರಾಬ್ಲಮಲ್ಲಿ ಯಾವುದಕ್ಕೆ ಕ್ಯಾಲ್ಕುಲೇಷನ್ ಮಾಡಲಿಕ್ಕಿರುವಂಥದ್ದು? ಸ್ಟ್ಯಾಂಡರ್ಡ್ ಕಾಸ್ಟ್ ಫಾರ್ ಆ್ಯಕ್ಚುವಲ್ ಔಟ್ಪುಟ್, ಕರೆಕ್ಟಾ? ಸೊ ಅದಕ್ಕೋಸ್ಕರ ನೀವೇನು ಮಾಡಬೇಕಾಗತ್ತೆ, ಯು ನೀಡ್ ಟು ಪ್ರಿಪೇರ್ ಅ ಸ್ಟೇಟ್ಮೆಂಟ್, ಏನು ಸ್ಟೇಟ್ಮೆಂಟ್ ಶೋಯಿಂಗ್ ಸ್ಟ್ಯಾಂಡರ್ಡ್ ಕಾಸ್ಟ್ ಆ್ಯಂಡ್ ಆ್ಯಕ್ಚುವಲ್ ಕಾಸ್ಟ್. ಬಿಫೋರ್ ಕ್ಯಾಲ್ಕುಲೇಟಿಂಗ್ ಅ standard cost for actual output, you are required to calculate a standard quantity for actual output. Okay, you cannot able to consider directly from the problem. Okay, ನೀವು ಸ್ಟ್ಯಾಂಡರ್ಡ್ ಕ್ವಾಂಟಿಟಿಯನ್ನು ಡೈರೆಕ್ಟಾಗಿ ಪ್ರಾಬ್ಲಮಲ್ಲಿ ಏನು ಕೊಟ್ಟಿದ್ದಾರೆ ಅದನ್ನು ಕನ್ಸಿಡರ್ ಮಾಡಲಿಕ್ಕೆ ಆಗೋದಿಲ್ಲ, ಕರೆಕ್ಟಾ? ಅದೇನು ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಯಾವುದಕ್ಕೆ? 720 kg, ಕರೆಕ್ಟಾ? 720 kgಗೆ 450 ಮತ್ತು 360 ಅನ್ನುವಂಥದ್ದು ಸ್ಟ್ಯಾಂಡರ್ಡ್ ಕ್ವಾಂಟಿಟಿ. ಬಟ್ ಯು ಆರ್ ರಿಕ್ವೈರ್ಡ್ ಟು ಕ್ಯಾಲ್ಕುಲೇಟ್ ಅ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಫಾರ್ ಆ್ಯಕ್ಚುವಲ್ ಔಟ್ಪುಟ್. 760 kgಯನ್ನು ಪ್ರೊಡ್ಯೂಸ್ ಮಾಡಲಿಕ್ಕೆ ಸೊ ಎಷ್ಟು ಕ್ವಾಂಟಿಟೀಸ್ ಬೇಕಾಗುತ್ತೆ? ಸೊ ಅದನ್ನು ನೀವೇನು ಮಾಡಬೇಕು, ಸ್ಟ್ಯಾಂಡರ್ಡ್ಸನ್ನು ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಸೊ ಅದನ್ನು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಫಾರ್ಮುಲಾ ಕೂಡ ಇದೆ. ಸೊ ಏನು ಫಾರ್ಮುಲಾ ಅದು? ಫಾರ್ಮುಲಾ ಏನು? ಸ್ಟ್ಯಾಂಡರ್ಡ್ ಕ್ವಾಂಟಿಟಿ. ವರ್ಕಿಂಗ್ ನೋಟ್ 1 ಏನದು? ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಆಫ್ ಮೆಟೀರಿಯಲ್ ಫಾರ್ ಆ್ಯಕ್ಚುವಲ್ ಔಟ್ಪುಟ್. ಓಕೆ, ಯು ಆರ್ ಕ್ಯಾಲ್ಕುಲೇಟಿಂಗ್ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಫಾರ್ ಆ್ಯಕ್ಚುವಲ್ ಔಟ್ಪುಟ್. ಫಾರ್ಮುಲಾ ಇಸ್ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಆಫ್ ಅ ಮೆಟೀರಿಯಲ್ ಡಿವೈಡೆಡ್ ಬೈ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಆಫ್ ಔಟ್ಪುಟ್ ಇಂಟು ಆ್ಯಕ್ಚುವಲ್ ಕ್ವಾಂಟಿಟಿ ಆಫ್ ಔಟ್ಪುಟ್ ಆರ್ yield. ಓಕೆ, ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಆಫ್ ಮೆಟೀರಿಯಲ್ ಪ್ರಾಬ್ಲಮಲ್ಲಿ ಕೊಟ್ಟಿದ್ದಾರೆ ಎಷ್ಟು? 450. ಆ್ಯಂಡ್ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಆಫ್ ಔಟ್ಪುಟ್ ಇಟ್ ಈಸ್ ಆಲ್ಸೋ ಗಿವನ್ ಇನ್ ಅ ಪ್ರಾಬ್ಲಮ್, ಎಷ್ಟು? 720 kg. ಆ್ಯಂಡ್ ಆ್ಯಕ್ಚುವಲ್ ಕ್ವಾಂಟಿಟಿ ಆಫ್ ಔಟ್ಪುಟ್ ಈಸ್ 760 kg ಆಫ್ ಮೆಟೀರಿಯಲ್ ಎ. ಸೇಮ್ ವೇ ಮೆಟೀರಿಯಲ್ ಬಿ ಇದೆಷ್ಟಿದೆ? 360 kg ಏನು ಸ್ಟ್ಯಾಂಡರ್ಡ್ ಕ್ವಾಂಟಿಟಿ, ಔಟ್ಪುಟ್ 720, actually is yield is 760 kg. Okay, so ಇದೇನಾಯಿತು ನಿಮಗೆ? ಯು ವಿಲ್ ಗೆಟ್ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಫಾರ್ ಆ್ಯಕ್ಚುವಲ್ ಔಟ್ಪುಟ್. ಮೆಟೀರಿಯಲ್ ಏದೆಷ್ಟು ಬರುತ್ತೆ? 475 kg. ಮೆಟೀರಿಯಲ್ ಬಿದು 380 kg. ಓಕೆ, ನೆಕ್ಸ್ಟ್ ಯು ನೀಡ್ ಟು ಪ್ರಿಪೇರ್ ಅ ಸ್ಟೇಟ್ಮೆಂಟ್ ಶೋಯಿಂಗ್ standard cost and actual cost. Okay, here you need to consider standard quantity of output of 760 kg. ನೀವು ಏನು ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ದೀರಲ್ಲ, ಸೊ ಅದನ್ನು ನಾವಿಲ್ಲಿ ಏನು ಮಾಡಬೇಕಾಗತ್ತೆ? ಕನ್ಸಿಡರ್ ಮಾಡಬೇಕಾಗತ್ತೆ. rate will be same, the information given in a problem, right? So ಅದನ್ನೇ ನಾವು ಇಲ್ಲಿ ಫ್ಲೋಟ್ ಮಾಡಲಿಕ್ಕೆ. actual will remain constant. Okay, so it will not vary, so same ಇರುತ್ತೆ. 12,500 is a actual cost and
13,300 is a standard cost for output of 760 kg. ಓಕೆ, ಸೊ ಪ್ರಾಬ್ಲಮಲ್ಲಿ ಎಷ್ಟಿತ್ತು? ಸ್ಟ್ಯಾಂಡರ್ಡ್ ಕಾಸ್ಟ್ ಅನ್ನುವಂಥದ್ದು 12,600, ರೈಟ್? ಬಟ್ ವೆನ್ ವಿ ಕ್ಯಾಲ್ಕುಲೇಟ್ a standard cost for actual output, we get an answer of rupees 13,300. Okay, so whenever you are preparing a statement showing standard cost and actual cost, so you should also consider value of loss and net output for actual output. Okay, so because it will help you in preparing or calculating a material yield variance. Okay, ಸೊ ಏನು ಸ್ಟೇಟ್ಮೆಂಟ್ ಪ್ರಿಪೇರ್ ಮಾಡುವಾಗ ನೀವಲ್ಲಿ ಲಾಸ್ ಮತ್ತು ನೆಟ್ ಔಟ್ಪುಟನ್ನು ಇಲ್ಲೇ ಕ್ಯಾಲ್ಕುಲೇಟ್ ಮಾಡಿ ಇಟ್ಕೊಳ್ಳಿ. ಸೊ ಈ ವ್ಯಾಲ್ಯೂಸ್ ಅನ್ನುವಂಥದ್ದು ನಿಮಗೆ ಎಲ್ಲ ಹೆಲ್ಪ್ ಆಗುತ್ತೆ ಮೆಟೀರಿಯಲ್ ಈಲ್ಡ್ ವೇರಿಯನ್ಸ್ ಮಾಡುವಾಗ. ಓಕೆ, ವರ್ಕಿಂಗ್ ನೋಟ್ ಈ ಥರ ಸ್ಟೇಟ್ಮೆಂಟ್ ಮಾಡುವಾಗ ಇದನ್ನು ಕೂಡ ಕ್ಯಾಲ್ಕುಲೇಟ್ ಮಾಡಿ ಇಟ್ಕೊಳ್ಳಿ. ಓಕೆ, ಇಲ್ಲಿ ನೋಡಿ ಎಕ್ಸ್ಪ್ಲೇನ್ ಇವಾಗಲೇ ಮಾಡ್ತೀನಿ. ಓಕೆ, ಮತ್ತು ಜಸ್ಟ್ ಈಲ್ಡ್ ವೇರಿಯನ್ಸ್ ಮಾಡುವಾಗ ಜಸ್ಟ್ ನಾನು ನೆಟ್ ಔಟ್ಪುಟ್ ಬಗ್ಗೆ ಮಾತ್ರ ಡಿಸ್ಕಸ್ ಮಾಡ್ತೀನಿ. ಸಿ, ಸೊ ಇಲ್ಲಿ ತನಕ ಗೊತ್ತಾಯಿತು ಏನು ಸ್ಟ್ಯಾಂಡರ್ಡ್ ಕಾಸ್ಟ್. ಟೋಟಲ್ ಸ್ಟ್ಯಾಂಡರ್ಡ್ ಕಾಸ್ಟ್ ಈಸ್ 13,300 and actual cost is 12,500. Okay, total standard mix is 855, actual mix is 810. Loss is 95 kg for standard loss is 95 kg and actual loss is 50 kg. Okay, so actual loss given in a problem itself, but you are required to calculate a standard loss for actual output. Okay, because in problem they have given standard loss of 90 kg for the output of 720 kg. ಪ್ರಾಬ್ಲಮಲ್ಲಿ ಲಾಸ್ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ? ಸ್ಟ್ಯಾಂಡರ್ಡ್ ಲಾಸ್ 90 kg ಅಂತ ಕೊಟ್ಟಿದ್ದಾರೆ. ಸೊ 90 kg ಲಾಸ್ ಆಗುವಂಥದ್ದು ಎಷ್ಟಕ್ಕೆ? ಔಟ್ಪುಟ್ ಆಫ್ 720 kgಗೆ, ಕರೆಕ್ಟಾ? ಆ್ಯಂಡ್ ಆ್ಯಕ್ಚುವಲ್ ಡಾಟಾ ಕೂಡ ಕೊಟ್ಟಿದ್ದಾರೆ. ಆ್ಯಕ್ಚುವಲಲ್ಲಿ ಏನು ಆ್ಯಕ್ಚುವಲ್ ಲಾಸ್ ಅನ್ನುವಂಥದ್ದು 50 ಇದೆ ಆ್ಯಂಡ್ ಆ್ಯಕ್ಚುವಲ್ ಔಟ್ಪುಟ್ ಅನ್ನುವಂಥದ್ದು 760 ಇದೆ. ಸೊ ಆ್ಯಕ್ಚುವಲಲ್ಲಿ ಏನು ಚೇಂಜ್ ಆಗೋಲ್ಲ, ಬಟ್ ಸ್ಟ್ಯಾಂಡರ್ಡ್ ಲಾಸನ್ನು ನೀವೇನು ಮಾಡಬೇಕಾಗತ್ತೆ? ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಯಾಕಂತೇಳಿದ್ರೆ ಅಲ್ಲಿ ಔಟ್ಪುಟ್ ಇನ್ಫಾರ್ಮೇಷನ್ ಇರುವಂಥದ್ದು 720ಗೆ 90 kg ಲಾಸ್ ಆಗುತ್ತೆ ಅಂತ ಹೇಳ್ಕೊಂಡು, ಕರೆಕ್ಟಾ? ಸೊ ವರ್ಕಿಂಗ್ ನೋಟ್ ಮಾಡ್ಕೊಳ್ಬೇಕಾಗತ್ತೆ ಮತ್ತೆ ಪುನಲ್ಲಿ. ಸೊ 95 kg ಹೇಗೆ ಸಿಗುತ್ತೆ ಅಂತ ಹೇಳ್ಕೊಂಡು, ಫಾರ್ 720 kg ಆಫ್ ಔಟ್ಪುಟ್ 90 kg ಇಸ್ ಅ ಲಾಸ್, ಕರೆಕ್ಟಾ? ಪ್ರಾಬ್ಲಮಲ್ಲಿ ಕೊಟ್ಟಿದ್ದಾರೆ. ದೇರ್ಫೋರ್ ಫಾರ್ 70 kg ಆಫ್ ಔಟ್ಪುಟ್, 70 kg ಅಂತ ಹೇಳಿದ್ರೇನು? ಆ್ಯಕ್ಚುವಲ್ ಔಟ್ಪುಟ್. ಸೊ ಎಷ್ಟು kg ಲಾಸ್ ಆಗುತ್ತೆ? ಸೊ ಯು ನೀಡ್ ಟು ಕಾಸ್ಟ್ ಮಲ್ಟಿಪ್ಲೈ, ದೆನ್ ಯು ವಿಲ್ ಗೆಟ್ ಅ ಆನ್ಸರ್ ಆಫ್ 95 kg. ಓಕೆ, ಸೊ 720 kgಗೆ 90 kg ಲಾಸ್ ಆದರೆ 760 kgಗೆ ಎಷ್ಟು kg ಲಾಸ್ ಆಗುತ್ತೆ ಅಂತ ಹೇಳ್ಕೊಂಡು ಕ್ರಾಸ್ ಮಲ್ಟಿಪ್ಲೈ ಮಾಡಿ ನೋಡಿಕೊಂಡ್ರೆ ಯು ವಿಲ್ ಗೆಟ್ ಅ ಆನ್ಸರ್ ಆಫ್ 95 kg. ಓಕೆ, ನೆಕ್ಸ್ಟ್, ಸೊ ಟೋಟಲ್ ಮಿಕ್ಸಿಂದ ಲಾಸನ್ನು ನೀವು ಡಿಡಕ್ಟ್ ಮಾಡಿಕೊಂಡ್ರೆ ಯು ವಿಲ್ ಗೆಟ್ ನೆಟ್ ಔಟ್ಪುಟ್ ಆಫ್ 760 kg. ಓಕೆ, ಸೊ ಆ್ಯಕ್ಚುವಲ್ ಔಟ್ಪುಟ್ 760 kg ಸೇಮ್ ಬರುತ್ತೆ. ಅದೊಂದು ಸ್ವಲ್ಪ ನೋಡ್ಕೊಂಡಿರಿ. ಸೊ ಇಲ್ಲಿ ಫಸ್ಟಿಗೆ ಕ್ಯಾಲ್ಕುಲೇಟ್ ಮಾಡಿ ಇಟ್ಕೊಂಡ್ರೆ ನಿಮಗೆ ಮೆಟೀರಿಯಲ್ ಈಲ್ಡ್ ವೇರಿಯನ್ಸ್ ಕ್ಯಾಲ್ಕುಲೇಷನ್ ಮಾಡುವಾಗ ಈಸಿ ಆಗುತ್ತೆ.
ಓಕೆ. ಸೊ ಇವಾಗ ನಾವು ಫಸ್ಟಿಗೆ ಯಾವ್ದು ಕ್ಯಾಲ್ಕುಲೇಷನ್ ಮಾಡ್ತಿದ್ದದ್ದು, ಫಸ್ಟ್ ಒನ್ ಮೆಟೀರಿಯಲ್ ಕಾಸ್ಟ್ ವೇರಿಯನ್ಸ್. ಮೆಟೀರಿಯಲ್ ಕಾಸ್ಟ್ ವೇರಿಯನ್ಸ್ ಫಾರ್ಮುಲಾ ಈಸ್ ಸ್ಟ್ಯಾಂಡರ್ಡ್ ಕಾಸ್ಟ್ ಫಾರ್ ಆ್ಯಕ್ಚುಯಲ್ ಔಟ್ಪುಟ್ ಮೈನಸ್ ಆ್ಯಕ್ಚುಯಲ್ ಕಾಸ್ಟ್. ಸೊ ಸ್ಟ್ಯಾಂಡರ್ಡ್ ಕಾಸ್ಟ್ ಫಾರ್ ಆ್ಯಕ್ಚುಯಲ್ ಔಟ್ಪುಟ್ ಈಸ್ 13,300 minus actual cost is 12,510. Okay, so you will get answer of rupees 790 favorable. Okay, next, second one, you need to calculate material price variance. Material price variance formula is standard price minus actual price into actual quantity. So all the information you will get directly from the problem itself. So material price variance calculation ಮಾಡಲಿಕ್ಕೆ ಇನ್ನೂ ತುಂಬ ಕಷ್ಟ ಆಗಲ್ಲ ನಿಮಗೆ. ಸ್ಟ್ಯಾಂಡರ್ಡ್ ಪ್ರೈಸ್, ಆ್ಯಕ್ಚುಯಲ್ ಕ್ವಾಂಟಿಟಿ, ಸೊ ಏನು ಪ್ರಾಬ್ಲಮಲ್ಲೇ ಕೊಟ್ಟಿದ್ದಾರೆ ಸೊ ಅದನ್ನೇ ಡೈರೆಕ್ಟಾಗಿ ಕನ್ಸಿಡರ್ ಮಾಡುವಂಥದ್ದು. ಓಕೆ, so you will get the answer of rupees 90 favorable. Okay, next you need to calculate material mix variance. So material mix variance, it includes two conditions, right? So first one is when standard mix and actual mix do not differ. Second one, when standard mix and actual mix differ. ಫಸ್ಟ್ ಕಂಡೀಷನ್ ಏನಿರುತ್ತೆ, ಸ್ಟ್ಯಾಂಡರ್ಡ್ ಮಿಕ್ಸ್ ಮತ್ತು ಆ್ಯಕ್ಚುಯಲ್ ಮಿಕ್ಸ್ ಅನ್ನುವಂಥದ್ದು ಡಿಫ್ರೆಂಟ್ ಇಲ್ಲ ಆದರೆ, ಸೊ ಏನು ಆ್ಯಕ್ಚುಯಲ್ ಮಿಕ್ಸ್ ಮತ್ತು ಸ್ಟ್ಯಾಂಡರ್ಡ್ ಮಿಕ್ಸ್ ಸೇಮ್ ಇದ್ದಾಗ ಫಾರ್ಮುಲಾ ಒಂದು ಬೇರೆಯೇ ಇದೆ. ಸ್ಟ್ಯಾಂಡರ್ಡ್ ಮಿಕ್ಸ್ ಮತ್ತು ಆ್ಯಕ್ಚುಯಲ್ ಮಿಕ್ಸ್ ಅನ್ನುವಂಥದ್ದು ಬೇರೆ ಬೇರೆ ಇದ್ದಾಗ, when standard mix and actual mix are differ, ಸೊ ಆವಾಗ ಬೇರೆಯೇ ಫಾರ್ಮುಲಾ ಇದೆ, ಕರೆಕ್ಟಾ? when standard mix and actual mix are differ, ಸೊ ಆವಾಗ ನಾವೇನು ಮಾಡಬೇಕಾಗತ್ತೆ, ರಿವೈಸ್ಡ್ ಸ್ಟ್ಯಾಂಡರ್ಡ್ ಕ್ವಾಂಟಿಟಿಯನ್ನು ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ, ಕರೆಕ್ಟಾ? ಸೊ ಇನ್ ದಿಸ್ ಪ್ರಾಬ್ಲಮ್ ಸೊ ಏನಾಗುತ್ತೆ, ಯು ಕ್ಯಾನ್ ಅಬ್ಸರ್ವ್ ದ್ಯಾಟ್ ಟೋಟಲ್ ಸ್ಟ್ಯಾಂಡರ್ಡ್ ಮಿಕ್ಸ್ ಆಸ್ ವೆಲ್ ಆಸ್ ಟೋಟಲ್ ಆ್ಯಕ್ಚುಯಲ್ ಮಿಕ್ಸ್ ಆರ್ ಸೇಮ್, ಕರೆಕ್ಟಾ? ನೋಡಿ, ಪ್ರಾಬ್ಲಮಲ್ಲಿ ನೋಡ್ಬೋದು ನಿಮಗೆ ಟೋಟಲ್ ಸ್ಟ್ಯಾಂಡರ್ಡ್ ಮಿಕ್ಸ್ ಆ್ಯಂಡ್ ಟೋಟಲ್ ಆ್ಯಕ್ಚುಯಲ್ ಮಿಕ್ಸ್ ಆರ್ ಸೇಮ್. ಸೊ ಯಾವುದೇ ರೀತಿ ಚೇಂಜಸ್ ಇಲ್ಲ. ಆ್ಯಂಡ್ ಇವನ್ ಕ್ವಾಂಟಿಟಿ also same, right? So in that case you can apply first condition. Formula is standard quantity minus actual quantity into standard price. Okay, so standard quantity 450 kg minus actual quantity is 450 into standard price per unit. Material B 360 kg minus 360 kg into rupees 19. You will get the answer is 0. 450 ಇಂದ 450 ತೆಗೆದ್ರೆ 0 ಆಗುತ್ತೆ, ಕರೆಕ್ಟಾ? 0 into 20 0. 360 minus 360 0. 0 into 19 0, ಕರೆಕ್ಟಾ? ಸೊ ಯಾವಾಗ ಇಲ್ಲಿ ಆ್ಯಕ್ಚುಯಲ್ ಮಿಕ್ಸ್ ಮತ್ತು ಸ್ಟ್ಯಾಂಡರ್ಡ್ ಮಿಕ್ಸ್ ಅನ್ನುವಂಥದ್ದು ಸೇಮ್ ಇದ್ದಾಗ ಏನು ಮಾಡುವಂಥದ್ದು, ಫಸ್ಟ್ ಕಂಡೀಷನ್ ಅಪ್ಲೈ ಮಾಡುವಂಥದ್ದು, ಫಸ್ಟ್ ಕಂಡೀಷನ್ನ ಫಾರ್ಮುಲಾವನ್ನು ಅಪ್ಲೈ ಮಾಡುವಂಥದ್ದು. ಓಕೆ, ಸೊ ಆವಾಗ ಆನ್ಸರ್ ಏನು ಬರುತ್ತೆ, 0 ಬರುತ್ತೆ. ಸೆಕೆಂಡ್ ಕಂಡೀಷನ್ ಯಾವಾಗ ಬರುತ್ತೆ,
when actual mix and standard mix are differ. So in that case, you are required to calculate a revised standard quantity, right? Revised standard quantity minus actual quantity into standard price per unit. ಓಕೆ, ಜಸ್ಟ್ ನೋಡಿ ಬೇಕಾದ್ರೆ ಚೆಕ್ ಮಾಡ್ಬೋದು. ಸೇಮ್ ಅದೇ ಇನ್ಫಾರ್ಮೇಷನನ್ನು ತಗೊಂಡು ಕನ್ಸಿಡರ್ ಮಾಡಿದ್ದಾರೆ, ಫಾರ್ಮುಲಾಕ್ಕೆ ಅಪ್ಲೈ ಮಾಡಿಕೊಂಡಿದ್ದಾರೆ ರಿವೈಸ್ ಸ್ಟ್ಯಾಂಡರ್ಡ್ ಕ್ವಾಂಟಿಟಿಗೆ ಕೂಡ. ಸೊ ಆನ್ಸರ್ ಸೇಮ್ ಬರುತ್ತೆ. ಸೊ ರಿವೈಸ್ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಫಾರ್ಮುಲಾ ಇಸ್ ಫಾರ್ ಆ್ಯಕ್ಚುಯಲ್ ಮಿಕ್ಸ್. ಓಕೆ, ಫಾರ್ ಆ್ಯಕ್ಚುಯಲ್ ಮಿಕ್ಸ್, standard quantity of material divided by total quantity of standard mix into total quantity of actual mix. Okay, the information is taken from actual mix. ಸೊ ಏನು ಪ್ರಾಬ್ಲಮಲ್ಲಿ ಏನು ಕೊಟ್ಟಿದ್ದಾರೆ ಅದನ್ನೇ ಇನ್ಫಾರ್ಮೇಷನಲ್ಲಿ ಬೇಸ್ ಆಗಿ ತಗೊಂಡಿರುವಂಥದ್ದು. ಸಿ, ಪ್ರಾಬ್ಲಮಲ್ಲಿ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಆಫ್ ಮೆಟೀರಿಯಲ್ ಎಷ್ಟು ಕೊಟ್ಟಿದ್ದಾರೆ? ಮೆಟೀರಿಯಲ್ ಎ 450 kg ಆ್ಯಂಡ್ ಟೋಟಲ್ ಕ್ವಾಂಟಿಟಿ ಆಫ್ ಸ್ಟ್ಯಾಂಡರ್ಡ್ ಮಿಕ್ಸ್ is 810 kg and actual mix also 810, right? So you will get the answer 450 kg. In the case of material B, standard quantity is 360 kg, standard mix is 810, actual mix 810. So then you will get the answer 360 kg itself. Okay, 450 ಮತ್ತೆ 360 ಏನದು? ರಿವೈಸ್ಡ್ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ. ಸೇಮ್ ಆನ್ಸರ್ ಬರುತ್ತೆ ನಿಮಗೆ. ಸೇಮ್ ಇಲ್ಲಿ ಏನು ಸ್ಟ್ಯಾಂಡರ್ಡ್ ಕ್ವಾಂಟಿಟಿಯ ಬದಲಿಗೆ ಇಲ್ಲಿ ಏನಿರುತ್ತೆ? ರಿವೈಸ್ಡ್ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಇರುತ್ತೆ. ಸೇಮ್ ಅದೇ ಆನ್ಸರ್ ಬರುತ್ತೆ, ಸೇಮ್ ಅದೇ ವ್ಯಾಲ್ಯೂ ಬರುತ್ತೆ, ಸೇಮ್ ಅದೇ ಆನ್ಸರ್ ಬರುತ್ತೆ, ಏನು ಚೇಂಜ್ ಆಗಲ್ಲ. ಸೊ ಇದು ನೀವು ವ್ಯಾಲ್ಯೂ ಯಾವುದು ಕನ್ಸಿಡರ್ ಮಾಡಿರುವಂಥದ್ದು? ಆ್ಯಕ್ಚುಯಲ್ ಮಿಕ್ಸ್ ಇದು, ಕರೆಕ್ಟಾ? ಸೊ ನೋಟ್ ಕೂಡ ಕೊಟ್ಟಿದ್ದಾರೆ, ನೋಡ್ಕೊಳ್ಳಿ. ವ್ಯಾಲ್ಯೂಮ್ ಆಫ್ ಸ್ಟ್ಯಾಂಡರ್ಡ್ ಮಿಕ್ಸ್ ಆ್ಯಂಡ್ ಆ್ಯಕ್ಚುಯಲ್ ಮಿಕ್ಸ್ ಆರ್ ಸೇಮ್. ದ ಸ್ಟ್ಯಾಂಡರ್ಡ್ quantity and actual quantity of each material are same. Hence, where actual mix and standard mix do not differ. ಸೊ ಸ್ಟ್ಯಾಂಡರ್ಡ್ ಮಿಕ್ಸ್ ಮತ್ತು ಆ್ಯಕ್ಚುಯಲ್ ಮಿಕ್ಸ್ ಅನ್ನುವಂಥದ್ದು ಸೇಮ್ ಆಗಿದೆ. ಅಷ್ಟೇ ಅಲ್ಲ, ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಆಸ್ ವೆಲ್ ಆಸ್ ಆ್ಯಕ್ಚುಯಲ್ ಕ್ವಾಂಟಿಟಿ ಆಲ್ಸೋ ಸೇಮ್. ಇನ್ ದ್ಯಾಟ್ ಕೇಸ್, ಆ್ಯಕ್ಚುಯಲ್ ಮಿಕ್ಸ್ where actual mix and standard mix do not differ, there is no need of calculating revised standard quantity. Okay, ಸೊ ಯಾವಾಗ ಸ್ಟ್ಯಾಂಡರ್ಡ್ ಮಿಕ್ಸ್ ಮತ್ತು ಆ್ಯಕ್ಚುಯಲ್ ಮಿಕ್ಸ್ ಅನ್ನುವಂಥದ್ದು ಸೇಮ್ ಇರುತ್ತೆ, ರಿವೈಸ್ ಸ್ಟ್ಯಾಂಡರ್ಡ್ ಕ್ವಾಂಟಿಟಿಯನ್ನು ಕ್ಯಾಲ್ಕುಲೇಷನ್ ಮಾಡಬೇಕಾಗಿಲ್ಲ. ಸೊ ಫಸ್ಟ್ ಕಂಡೀಷನನ್ನು ಅಪ್ಲೈ ಮಾಡಿಕೊಂಡು ಫಸ್ಟ್ ಫಾರ್ಮುಲಾವನ್ನು ಅಪ್ಲೈ ಮಾಡಿ ನೋಡುವಂಥದ್ದು. ಓಕೆ, ಸೊ ಇನ್ನೊಂದು ನೋಡಿ. ಓಕೆ, ಸೊ ಇಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡಿರುವಂಥದ್ದು ಏನು? ಆ್ಯಕ್ಚುಯಲ್ ಮಿಕ್ಸ್ ವ್ಯಾಲ್ಯೂ ಮೇಲೆ, ಕರೆಕ್ಟಾ? ಸೊ ಇನ್ನೊಂದು ಸೆಕೆಂಡ್ ಮೆಥಡ್ ಕೂಡ ನೋಡ್ಬೋದು. ಆರ್ ಸೆಕೆಂಡ್ ಮೆಥಡ್ ಏನು? ಯು ಕ್ಯಾನ್ ಕನ್ಸಿಡರ್ ವ್ಯಾಲ್ಯೂ ಆಫ್ ಆ್ಯಕ್ಚುಯಲ್ ಔಟ್ಪುಟ್. ನಾವೇನು ಟೇಬಲಲ್ಲಿ ಕ್ಯಾಲ್ಕುಲೇಷನ್ ಮಾಡಿದ್ದೀವಲ್ಲ, ರಿವೈಸ್ಡ್ ಏನು ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಫಾರ್ ಆ್ಯಕ್ಚುಯಲ್ ಔಟ್ಪುಟ್. ಸೊ ಆ ವ್ಯಾಲ್ಯೂವನ್ನು ಕೂಡ ನಾವೇನು ಮಾಡು ಕನ್ಸಿಡರ್ ಮಾಡಿ ಕ್ಯಾಲ್ಕುಲೇಟ್ ಮಾಡಲಿಕ್ಕಾಗತ್ತೆ. ಸೊ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಆಫ್ ಮೆಟೀರಿಯಲ್ ಫಾರ್ ಆ್ಯಕ್ಚುಯಲ್ ಔಟ್ಪುಟ್ ಎಷ್ಟು ಬಂದಿತ್ತು? ನಾವು ಕ್ಯಾಲ್ಕುಲೇಟ್ ಮಾಡಿದ್ದೀವಲ್ಲ, 475 ಡಿವೈಡೆಡ್ ಬೈ ಟೋಟಲ್ ಕ್ವಾಂಟಿಟಿ ಆಫ್ ಸ್ಟ್ಯಾಂಡರ್ಡ್ ಮಿಕ್ಸ್ ಈಸ್ 855 ಇಂಟು ಟೋಟಲ್ ಕ್ವಾಂಟಿಟಿ ಆಫ್ ಆ್ಯಕ್ಚುಯಲ್ ಮಿಕ್ಸ್ ಈಸ್ 810. Next, in the case of material B, standard quantity of a material for actual output 380 divided by total quantity of standard mix for actual output is 855 and actual mix is 810. Okay, you will get the same answer of 450 kg and 360 kg. Okay,
ಈ ಥರ ಕ್ಯಾಲ್ಕುಲೇಟ್ ಮಾಡಬೇಕಾಗಿಲ್ಲ. ರಿವೈಸ್ ಕ್ವಾಂಟಿಟಿ ಆ್ಯಕ್ಚುಯಲ್ ಮಿಕ್ಸಿಗೂ ಅಥವಾ ಯಾವುದು ಆ್ಯಕ್ಚುಯಲ್ ಔಟ್ಪುಟ್ಟಿಗೂ ಕೂಡ. ಸೊ ಡೈರೆಕ್ಟಾಗಿ ಮಾಡ್ಬೋದು. ಸೊ ಬಿಕಾಸ್ ಇನ್ ದಿಸ್ ಪ್ರಾಬ್ಲಮ್ ಆ್ಯಕ್ಚುಯಲ್ ಮಿಕ್ಸ್ ಆಸ್ ವೆಲ್ ಆಸ್ ಸ್ಟ್ಯಾಂಡರ್ಡ್ ಮಿಕ್ಸ್ ಈಸ್ ಸೇಮ್. ಕರೆಕ್ಟಾ? ಸೊ ಆನ್ಸರ್ ಏನು ಬರುತ್ತೆ? 0. ಓಕೆ, ನೆಕ್ಸ್ಟ್ you need to calculate material yield variance. Material yield variance formula: actual yield minus standard yield into standard yield price. Actual yield we know, ಸೊ ಎಷ್ಟು? 760 kg. ಕರೆಕ್ಟಾ? ಆ್ಯಕ್ಚುಯಲ್ ಔಟ್ಪುಟ್ ಎಷ್ಟು ಅಂತ ನಮಗೆ ಗೊತ್ತಿದೆ, ಎಷ್ಟು? 760 kg. ಸೊ ಅದನ್ನು ಕ್ಯಾಲ್ಕುಲೇಟ್ ಮಾಡಬೇಕಾಗಿಲ್ಲ ಮತ್ತೆ. ಬಟ್ ವಿ ನೀಡ್ ಟು ಕ್ಯಾಲ್ಕುಲೇಟ್ ಅ ಸ್ಟ್ಯಾಂಡರ್ಡ್ ಈಲ್ಡ್. ಓಕೆ, ಸ್ಟ್ಯಾಂಡರ್ಡ್ ಈಲ್ಡ್. ಸೊ ಯಾವ ಥರ ಕ್ಯಾಲ್ಕುಲೇಷನ್ ಮಾಡುವಂಥದ್ದು? ಫಾರ್ಮುಲಾ ಇದೆಯಲ್ಲ ಅದಕ್ಕೆ. ಫಾರ್ಮುಲಾ ಯಾವುದು? ಸ್ಟ್ಯಾಂಡರ್ಡ್ ಈಲ್ಡ್. ಸ್ಟ್ಯಾಂಡರ್ಡ್ ಈಲ್ಡ್ ಫಾರ್ ಆ್ಯಕ್ಚುಯಲ್ ಇನ್ಪುಟ್. ಸೊ ಇನ್ಪುಟ್ ಇನ್ಫಾರ್ಮೇಷನ್ ತಗೊಂಡು ಮಾಡ್ತಿದ್ದಾರೆ. ಅಲ್ಸಿ ಫಾರ್ಮುಲಾ ಏನು? ಸ್ಟ್ಯಾಂಡರ್ಡ್ ಈಲ್ಡ್. ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಆಫ್ ಔಟ್ಪುಟ್ ಡಿವೈಡೆಡ್ ಬೈ ಟೋಟಲ್ ಕ್ವಾಂಟಿಟಿ ಆಫ್ ಸ್ಟ್ಯಾಂಡರ್ಡ್ ಮಿಕ್ಸ್ ಇಂಟು ಟೋಟಲ್ ಕ್ವಾಂಟಿಟಿ ಆಫ್ ಆ್ಯಕ್ಚುಯಲ್ ಮಿಕ್ಸ್. ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಆಫ್ ಔಟ್ಪುಟ್ ಈಸ್ 720 kg ಆ್ಯಸ್ ಪರ್ ಆ್ಯಕ್ಚುಯಲ್ ಇನ್ಪುಟ್. ಸೊ ಅಂತ ಹೇಳಿದರೆ ಪ್ರಾಬ್ಲಮಲ್ಲಿ ಏನು ಕೊಟ್ಟಿದ್ದಾರೆ ಅದು. ಓಕೆ, ಯು ಕ್ಯಾನ್ ಕನ್ಸಿಡರ್ ಸ್ಟ್ಯಾಂಡರ್ಡ್ ಈಲ್ಡ್ ಆಫ್ actual output value also. Okay, we will discuss next. ಸೊ ಇವಾಗ ಇದನ್ನು ನೋಡ್ಕೊಳ್ಳಿ. ಸೊ ಏನು ಆ್ಯಕ್ಚುಯಲ್ ಇನ್ಪುಟ್ ವ್ಯಾಲ್ಯೂಸನ್ನು ತಗೊಂಡ್ರೆ ಪ್ರಾಬ್ಲಮಲ್ಲಿ ಏನು ಫಿಗರ್ಸ್ ಕೊಟ್ಟಿದ್ದಾರೆ, ಏನು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಅದನ್ನು ತಗೊಂಡು. ಸೊ ಪ್ರಾಬ್ಲಮಲ್ಲಿ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಆಫ್ ಔಟ್ಪುಟ್ ಇಸ್ ಗಿವನ್ ಸೊ ಹೌ ಮಚ್? 720 kg, right? Divided by total quantity of standard mix is 810 kg. Actual mix 810. So you will get the answer 720 kg is a standard yield, right? So ಇದೊಂದು ಮೆಥಡ್ ಆಯಿತು. ಸೊ ಔಟ್ಪುಟ್ ಬೇಸನ್ನು ಕೂಡ ಇಟ್ಕೊಂಡು ನೀವೇನು ಮಾಡ್ಬೋದು? ಕ್ಯಾಲ್ಕುಲೇಟ್ ಮಾಡ್ಬೋದು. ಸಿ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಆಫ್ ಔಟ್ಪುಟ್ ಎಷ್ಟು ಬಂದಿತ್ತು ನಮಗೆ? 760 kg divided by total quantity of standard mix is 855 into total quantity of actual mix is 810. So answer will same ಎಷ್ಟು? 720 kg ನೇ ಬರುತ್ತೆ. ಸೊ ವ್ಯಾಲ್ಯೂಸ್ ನೋಡ್ಕೊಳ್ಳಿ. ಸ್ಟ್ಯಾಂಡರ್ಡ್ ಈಲ್ಡ್ಗೆ ಆ್ಯಕ್ಚುಯಲ್ ಇನ್ಪುಟ್ ಅಂತ ಬಂದಾಗ ಅವ್ರು ಏನು ಮಾಡಿದ್ದಾರೆ? ಪ್ರಾಬ್ಲಮಲ್ಲಿ ಏನು ಕೊಟ್ಟಿದ್ದಾರೆ ವ್ಯಾಲ್ಯೂ ಅದನ್ನು ಕನ್ಸಿಡರ್ ಮಾಡಿದ್ದಾರೆ. ಓಕೆ, ಸ್ಟ್ಯಾಂಡರ್ಡ್ ಈಲ್ಡ್ ಫಾರ್ಮುಲಾ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಆಫ್ ಔಟ್ಪುಟ್ ಫಸ್ಟ್ಗೆ ಯಾವ್ದು ಮಾಡಿರುವಂಥದ್ದು? 720, ರೈಟ್, ಡಿವೈಡೆಡ್ ಬೈ ಟೋಟಲ್ ಕ್ವಾಂಟಿಟಿ ಆಫ್ ಸ್ಟ್ಯಾಂಡರ್ಡ್ ಮಿಕ್ಸ್ 810 ಇಂಟು ಟೋಟಲ್ ಕ್ವಾಂಟಿಟಿ ಆಫ್ ಆ್ಯಕ್ಚುಯಲ್ ಮಿಕ್ಸ್, ರೈಟ್. ಸೊ ಇದನ್ನು ಮಾಡಿದ್ದಾರೆ ಆ್ಯಕ್ಚುಯಲ್ ಇನ್ಪುಟ್ ಮೆಥಡಲ್ಲಿ. ಸೊ ಸೆಕೆಂಡ್ ಮೆಥಡಲ್ಲಿ ಏನು ಮಾಡಿರುವಂಥದ್ದು? ನಾವೇನು ಸ್ಟ್ಯಾಂಡರ್ಡ್ ಕಾಸ್ಟ್ ಆ್ಯಂಡ್ ಆ್ಯಕ್ಚುಯಲ್ ಕಾಸ್ಟ್ ಕ್ಯಾಲ್ಕುಲೇಷನ್ ಮಾಡಿದ್ದೀವಿ, ಅಲ್ಲಿ ವ್ಯಾಲ್ಯೂಸ್ ಬಂದಿದೆಯಲ್ಲ ಅದನ್ನು ಕ್ಯಾಲ್ಕುಲೇಷನ್ ಮಾಡಿರುವಂಥದ್ದು. ಸೊ ಇಲ್ಲಿ ಯಾವ ಥರ ಮಾಡ್ತೀರಾ? ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಆಫ್ ಔಟ್ಪುಟ್ ಈಸ್ 760 ಡಿವೈಡೆಡ್ ಬೈ 855 ಇಂಟು 810. ಸೊ ಇದೇ ಮಾಡಿರುವಂಥದ್ದು. ಸೊ ಆನ್ಸರ್ ಏನು ಸಿಗುತ್ತೆ ನಿಮಗೆ? 720 kg.
ಎರಡು ಮೆಥಡಲ್ಲಿ ಮಾಡಿದರೂ ಕೂಡ ಆನ್ಸರ್ ಅನ್ನುವಂಥದ್ದು ಸೇಮ್ ಇರುತ್ತೆ. ಸೊ ಯಾವುದಾದ್ರೂ ಒಂದು ಮೆಥಡ್ ಮಾಡಿ, ಯಾವುದು ನಿಮಗೆ ಈಸಿ ಆಗುತ್ತೆ ಅದು. ಓಕೆ, ಓಕೆ. ಸ್ಟ್ಯಾಂಡರ್ಡ್ ಈಲ್ಡ್ ಗೊತ್ತಾಯಿತು, ಎಷ್ಟು ಬಂತು? 720 kg. ನೆಕ್ಸ್ಟ್ ಆ್ಯಕ್ಚುಯಲ್ ಈಲ್ಡ್ ಗೊತ್ತಾಯಿತು, ಸ್ಟ್ಯಾಂಡರ್ಡ್ ಈಲ್ಡ್ ಗೊತ್ತಾಯಿತು. ಸೊ ನೆಕ್ಸ್ಟ್ ಯು ನೀಡ್ ಟು ಫೈಂಡ್ ಔಟ್ ವ್ಯಾಲ್ಯೂ ಆಫ್ ಸ್ಟ್ಯಾಂಡರ್ಡ್ ಈಲ್ಡ್ ಪ್ರೈಸ್. ಸೊ ಯಾವ ಥರ ಕ್ಯಾಲ್ಕುಲೇಷನ್ ಮಾಡುವಂಥದ್ದು ಸ್ಟ್ಯಾಂಡರ್ಡ್ ಈಲ್ಡ್ ಪ್ರೈಸ್? ಫಾರ್ಮುಲಾ: ಸ್ಟ್ಯಾಂಡರ್ಡ್ ಕಾಸ್ಟ್ ಆಫ್ ಸ್ಟ್ಯಾಂಡರ್ಡ್ ಮಿಕ್ಸ್ ಡಿವೈಡೆಡ್ ಬೈ ಟೋಟಲ್ ಕ್ವಾಂಟಿಟಿ ಆಫ್ ಸ್ಟ್ಯಾಂಡರ್ಡ್ ಔಟ್ಪುಟ್. ಓಕೆ, ಸೊ ಈ ಇನ್ಫಾರ್ಮೇಷನ್ ಅನ್ನುವಂಥದ್ದು ದೇ ಆರ್ ಟೇಕನ್ ಫ್ರಮ್ ಪ್ರಾಬ್ಲಮ್ ಇಟ್ ಸೆಲ್ಫ್. ಓಕೆ, ಆ್ಯಕ್ಚುಯಲ್ ಇನ್ಪುಟನ್ನು ಕನ್ಸಿಡರ್ ಮಾಡಿದ್ದಾರೆ. ಸೊ ಹಿಯರ್ ದೇ ಕನ್ಸಿಡರ್ಡ್ ಇನ್ಫಾರ್ಮೇಷನ್ ಆಫ್ ಔಟ್ಪುಟ್. ಸೊ ಎರಡೂ ಮೆಥಡಲ್ಲಿ ಮಾಡಿದರೂ ಕೂಡ ಆನ್ಸರ್ ಅನ್ನುವಂಥದ್ದು ಸೇಮ್ ಬರುತ್ತೆ, ರೈಟ್? ಪ್ರಾಬ್ಲಮಲ್ಲಿ ಎಷ್ಟು ಕೊಟ್ಟಿದ್ದಾರೆ? ದ ಪ್ರಾಬ್ಲಮ್ ದೇ ಹ್ಯಾವ್ ಸ್ಟೇಟೆಡ್ ಸ್ಟ್ಯಾಂಡರ್ಡ್ ಕಾಸ್ಟ್ ಆಫ್ ಸ್ಟ್ಯಾಂಡರ್ಡ್ ಮಿಕ್ಸ್ ಈಸ್ 12,600 divided by total quantity of standard output is 720 kg. You will get the answer rupees 17.5. Or when we calculated standard cost for actual output, answer is rupees 13,300 we got, right? ಸೊ ಒಂದು ಟೇಬಲ್ ಮಾಡಿದ್ದೀವಲ್ಲ, ಅದರಲ್ಲಿ ಬಂದಿರುವಂಥದ್ದು. ಆ್ಯಂಡ್ ಸೊ ಟೋಟಲ್ ಕ್ವಾಂಟಿಟಿ ಆಫ್ ಸ್ಟ್ಯಾಂಡರ್ಡ್ ಔಟ್ಪುಟ್ ಈಸ್ 760 kg. ಸೊ ಯು ವಿಲ್ ಗೆಟ್ ದ ಆನ್ಸರ್ rupees 17.5. Same answer you will get in both the method. Formula is same, but you are considering two values, that is actual input and actual output values. Okay, so value is rupees 17.5. 17.5. So standard yield 720, standard yield price rupees 17.5. Material yield variance value you will get rupees 700 favorable. Okay, so next, last, you need to calculate material usage variance. Material usage variance formula is standard quantity minus actual quantity into standard price. But when standard output and actual output are differ, in that case formula will slightly change as standard quantity for actual output minus actual quantity into standard price. ಔಟ್ಪುಟ್ ಅನ್ನುವಂಥದ್ದು ಸ್ಟ್ಯಾಂಡರ್ಡ್ ಔಟ್ಪುಟ್ ಮತ್ತು ಆ್ಯಕ್ಚುಯಲ್ ಔಟ್ಪುಟ್ ಅನ್ನುವಂಥದ್ದು ಸೇಮ್ ಇದ್ದರೆ, ಸೊ ಈ ಫಾರ್ಮುಲಾವನ್ನು ನಾವು ಅಪ್ಲೈ ಮಾಡ್ಬೋದು. ಯಾವಾಗ ಸ್ಟ್ಯಾಂಡರ್ಡ್ ಔಟ್ಪುಟ್ ಆ್ಯಂಡ್ ಆ್ಯಕ್ಚುಯಲ್ ಔಟ್ಪುಟ್ ಅನ್ನುವಂಥದ್ದು ಡಿಫ್ರೆಂಟ್ ಇದ್ದರೆ, ಸೊ ಆವಾಗ ನಾವು ಪ್ರಾಬ್ಲಮಲ್ಲಿ ಒಂದು ಸ್ವಲ್ಪ ಚೇಂಜಸನ್ನು ನೋಡ್ತೀವಿ. ದಟ್ ಈಸ್ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಫಾರ್ ಆ್ಯಕ್ಚುಯಲ್ ಔಟ್ಪುಟ್. ಸ್ಟ್ಯಾಂಡರ್ಡ್ ಕ್ವಾಂಟಿಟಿಯನ್ನು ನಾವು ಕನ್ಸಿಡರ್ ಮಾಡಬೇಕು, ಅದು ಯಾವುದ್ರದ್ದು? ಆ್ಯಕ್ಚುಯಲ್ ಔಟ್ಪುಟ್ಟಿಗೆ ಎಷ್ಟು ಬೇಕು ಅಷ್ಟು. ನಾವು ಟೇಬಲ್ ವರ್ಕಿಂಗ್ ನೋಟಲ್ಲಿ ಟೇಬಲ್ ಮಾಡಿದ್ದೀವಲ್ಲ, ಸ್ಟೇಟ್ಮೆಂಟ್ ಶೋಯಿಂಗ್ ಸ್ಟ್ಯಾಂಡರ್ಡ್ ಕಾಸ್ಟ್ ಆ್ಯಂಡ್ ಆ್ಯಕ್ಚುಯಲ್ ಕಾಸ್ಟ್, ಆರ್ ಎಲ್ಸ್ ಸ್ಟಾರ್ಟಿಂಗ್ ಫಸ್ಟ್ ವರ್ಕಿಂಗ್ ನೋಟಲ್ಲಿ ನಾವು ಮಾಡಿದ್ದೀವಿ ಏನು, ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಆಫ್ ಮೆಟೀರಿಯಲ್ ಫಾರ್ ಆ್ಯಕ್ಚುಯಲ್ ಔಟ್ಪುಟ್. ಕರೆಕ್ಟಾ? ಫೈಂಡ್ ಔಟ್ ಮಾಡಿದ್ದೀವಿ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಫಾರ್ ಆ್ಯಕ್ಚುಯಲ್ ಔಟ್ಪುಟ್. ವಿ ನೀಡ್ ಟು ಕನ್ಸಿಡರ್ ದ್ಯಾಟ್ ವ್ಯಾಲ್ಯೂ. ಎಷ್ಟು ಬಂದಿತ್ತು ನಮಗೆ? ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಫಾರ್ ಆ್ಯಕ್ಚುಯಲ್ ಔಟ್ಪುಟ್ ಮೆಟೀರಿಯಲ್ ಎ 475 kg,
ಮೆಟೀರಿಯಲ್ ಬಿ 380 kg, ಕರೆಕ್ಟಾ? ಸೊ ಆ ವ್ಯಾಲ್ಯೂವನ್ನು ಕನ್ಸಿಡರ್ ಮಾಡಬೇಕು, ನಾಟ್ ದ ಇನ್ಫಾರ್ಮೇಷನ್ ಗಿವನ್ ಇನ್ ಅ ಪ್ರಾಬ್ಲಮಲ್ಲಿ ಕೊಟ್ಟಂಥ ಸ್ಟ್ಯಾಂಡರ್ಡ್ ಕ್ವಾಂಟಿಟಿಯನ್ನು ಕನ್ಸಿಡರ್ ಮಾಡಲಿಕ್ಕೆ ಇಲ್ಲ. ಯಾವಾಗ ಅಂತೇಳಿದರೆ ಆ್ಯಕ್ಚುಯಲ್ ಔಟ್ಪುಟ್ ಮತ್ತು ಸ್ಟ್ಯಾಂಡರ್ಡ್ ಔಟ್ಪುಟ್ ಅನ್ನುವಂಥದ್ದು ಬೇರೆ ಬೇರೆ ಇದ್ದಾಗ. ಓಕೆ, ಸೊ ಆನ್ಸರ್ ಏನು ಬರುತ್ತೆ ಇಲ್ಲಿ? ₹700 ಫೇವರೇಬಲ್. ಓಕೆ, ನಾನು ಈ ಫೇವರೇಬಲ್, ಅಡ್ವರ್ಸ್ ಮತ್ತು ಸೊ ಡಿವಿಷನ್, ಮಲ್ಟಿಪ್ಲಿಕೇಶನ್ ಅದ್ರ ಬಗ್ಗೆ ಜಾಸ್ತಿ ಹೇಳಲ್ಲ. ಯಾಕಂತ ಹೇಳಿದ್ರೆ ಆಲ್ರೆಡಿ ನಾವು ತುಂಬ ಪ್ರಾಬ್ಲಮ್ ಡಿಸ್ಕಸ್ ಮಾಡಿದ್ದೀವಿ. ಐ ಥಿಂಕ್ ಯು ಕ್ಯಾನ್ ಐಡೆಂಟಿಫೈ ಸೊ ಹೌ ಟು ಫೈಂಡ್ ದ ವ್ಯಾಲ್ಯೂ ವೆದರ್ ಇಟ್ ಈಸ್ ಫೇವರೇಬಲ್ ಆರ್ ಅಡ್ವರ್ಸ್. ಓಕೆ, ಸೊ ಅದ್ರ ಬಗ್ಗೆ ನಾನು ಜಾಸ್ತಿ ಹೇಳಲ್ಲ, ಜಸ್ಟ್ ಸೊ ಆನ್ಸರ್ ಹೇಳ್ತಿದ್ದೀನಿ. ಎಷ್ಟು? ₹700 ಫೇವರೇಬಲ್. ಯಾವುದು? ಮೆಟೀರಿಯಲ್ ಯೂಸೇಜ್ ವೇರಿಯನ್ಸ್. ಓಕೆ, ಸೊ ಇಲ್ಲಿಗೆ ನಾವು we have calculated all kind of material variance. ಓಕೆ, ಸೊ ಏನೆಲ್ಲ ಮೆಟೀರಿಯಲ್ ವೇರಿಯನ್ಸಲ್ಲಿ ಏನೆಲ್ಲ ಟೈಪ್ಸ್ ಇದೆ, ಏನೆಲ್ಲ ಫಾರ್ಮುಲಾಸ್ ಬರುತ್ತೆ, ಅದನ್ನೆಲ್ಲ ಕ್ಯಾಲ್ಕುಲೇಷನ್ ಮಾಡಿ ಆಯಿತು. ಫೈನಲ್ ಆಗಿ ನಾವೇನು ಮಾಡಬೇಕಾಗತ್ತೆ? ವೆರಿಫಿಕೇಷನ್ ಮಾಡಬೇಕು. ಸೊ ವೆರಿಫಿಕೇಷನ್ ಫಾರ್ಮುಲಾ ಏನು? ಮೆಟೀರಿಯಲ್ ಯೂಸೇಜ್ ವೇರಿಯನ್ಸ್ ಇಸ್ ಈಕ್ವಲ್ ಟು ಮೆಟೀರಿಯಲ್ ಈಲ್ಡ್ ವೇರಿಯನ್ಸ್ ಪ್ಲಸ್ ಮೆಟೀರಿಯಲ್ ಮಿಕ್ಸ್ ವೇರಿಯನ್ಸ್. ಮೆಟೀರಿಯಲ್ ಯೂಸೇಜ್ ವೇರಿಯನ್ಸ್ ಆನ್ಸರ್ is ₹700 favorable. Material yield variance ₹700 favorable. Material mix variance answer is 0. So it will tally. Okay, next, second one, material cost variance is equal to material price variance plus material usage variance. So here also answer will ಟ್ಯಾಲಿ. ಓಕೆ, ಸೊ ಈ ಥರ ಆನ್ಸರ್ ಅನ್ನುವಂಥದ್ದು ಏನಾಗಬೇಕು? ಟ್ಯಾಲಿ ಆಗಬೇಕು ಬೋತ್ ಸೈಡ್. ಸೊ ಏನಾದರೂ ಆನ್ಸರ್ ಟ್ಯಾಲಿ ಆಗ್ತಿಲ್ಲ, ಮ್ಯಾಚ್ ಆಗ್ತಿಲ್ಲ ಅಂತೇಳಿದರೆ ಯು ನೀಡ್ ಟು ಕ್ರಾಸ್ ವೆರಿಫೈ ಯುವರ್ ಸೊಲ್ಯೂಷನ್ ಫ್ರಮ್ ದ ಬಿಗಿನಿಂಗ್ ಇಟ್ ಸೆಲ್ಫ್. ಸೊ ಫಸ್ಟಿಂದ ನೋಡ್ತಾ ಬರಬೇಕಾಗತ್ತೆ, ಎಲ್ಲಿ ವ್ಯಾಲ್ಯೂಸ್ ಏನಾದರೂ ಕನ್ಸಿಡರ್ ಮಾಡಿದ್ರು ಹಂಗಾಗಿದೆ ಅಂತ ತಿಳ್ಕೊಂಡು. ಓಕೆ, ಸೊ ಇದಿಷ್ಟು ಈ ಪ್ರಾಬ್ಲಮಲ್ಲಿ. ಏನು ಸ್ಪೆಷಲ್ ಕೇಸ್ ನೀವು ನೋಡಿದ್ದೀರಾ ಅಂತ ಹೇಳಿದರೆ, ಆ್ಯಕ್ಚುಯಲ್ ಮಿಕ್ಸ್ ಆ್ಯಂಡ್ ಸ್ಟ್ಯಾಂಡರ್ಡ್ ಮಿಕ್ಸು ಸೇಮ್ ಏನಿತ್ತು, 810 kg ಏನಾಯಿತು, ಕರೆಕ್ಟಾ? ಸೊ ಆ್ಯಕ್ಚುಯಲ್ ಮಿಕ್ಸ್ ಅನ್ನುವಂಥದ್ದು ಸ್ಟ್ಯಾಂಡರ್ಡ್ ಮಿಕ್ಸ್ ಸೇಮ್ ಇದ್ದಾಗ ಸೊ ಯಾವ ಥರ ಕ್ಯಾಲ್ಕುಲೇಷನ್ ಮಾಡಬೇಕು, ಆ್ಯಂಡ್ ಅಲ್ಲಿ ನೋ ನೀಡ್ ಆಫ್ ಕ್ಯಾಲ್ಕುಲೇಷನ್ ಆಫ್ ರಿವೈಸ್ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ, ಕರೆಕ್ಟಾ? ಇದಿಷ್ಟೇ ಇದೆ ಈ ಪ್ರಾಬ್ಲಮಲ್ಲಿ. ಸೊ ಇಫ್ ಯು ಹ್ಯಾವ್ ಎನಿ ಡೌಟ್ ಯು ಕ್ಯಾನ್ ಆಸ್ಕ್. ಸೊ ತುಂಬ ಈಸಿ ಇತ್ತು ಈ ಪ್ರಾಬ್ಲಮ್ ಕಂಪೇರ್ ಮಾಡಿದರೆ, ಬಟ್ ಈ ಒಂದು ಕಂಡೀಷನ್ ಅನ್ನುವಂಥದ್ದನ್ನು ನೀವು ಸ್ವಲ್ಪ ಜಾಸ್ತಿ ಅಬ್ಸರ್ವ್ ಮಾಡಿ. ಏನು? ಟೋಟಲ್ ಸ್ಟ್ಯಾಂಡರ್ಡ್ ಮಿಕ್ಸ್ ಮತ್ತು ಟೋಟಲ್ ಆ್ಯಕ್ಚುಯಲ್ ಮಿಕ್ಸ್ ಅನ್ನುವಂಥದ್ದು ಸೇಮ್ ಇದ್ದಾಗ ರಿವೈಸ್ ಸ್ಟ್ಯಾಂಡರ್ಡ್ ಕ್ವಾಂಟಿಟಿಯನ್ನು ಮಾಡಬೇಕಾಗಿಲ್ಲ. ಓಕೆ, ಸೊ ಏನಾದರೂ ಡೌಟ್ಸ್ ಇದ್ದರೆ ಕೇಳಿ. ಥ್ಯಾಂಕ್ ಯು.